ಪ್ರಿಯ ವೀಕ್ಷಕರೇ, ಬಂಗಾಳ ಕೊಲ್ಲಿಯ ಈ ಎಫೆಕ್ಟ್ ರಾಜ್ಯದಲ್ಲಿ ಮಳೆಯ ಹಾವಳಿ ಹೆಚ್ಚಾಗುತ್ತಿದೆ. ಅದರಲ್ಲೂ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಬಂದಂಥ ಮಹಾನ್ ಮಳೆ ಶಿವಮೊಗ್ಗದ ಜನತೆಯ ನಿದ್ದೆಗೆಡಿಸಿದೆ ಕಣ್ರಿ. ಹೌದು, ನಿನ್ನೆ ಇಡೀ ರಾತ್ರಿ ಶಿವಮೊಗ್ಗದ ಕೆಲವು ಭಾಗದ ಜನ ನಿದ್ದೆ ಮಾಡಿಲ್ಲ ಕಣ್ರಿ. ಹೌದು, ಶರಾವತಿ ನಗರ, ಹೊಸಮನೆ, ವೆಂಕಟೇಶ್ ನಗರ, ರಾಜೇಂದ್ರ ನಗರ, ರವೀಂದ್ರ ನಗರ ಈ ಭಾಗದಲ್ಲಿ ಚಾನಲ್ ಹಾದು ಹೋಗಿದೆ. ಈ ಚಾನಲ್ಲಿಗೆ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ. ಆದರೂ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಗಳಿಂದ ನಿನ್ನೆ ಸುರಿದಂಥ ಅಕಾಲಿಕ ಮಹಾಮಳೆಗೆ ಈ ಭಾಗದ ಜನ ನಿದ್ದೆ ಮಾಡಿಲ್ಲ ಕಣ್ರಿ. ಹೌದು, ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿ ನಡೆಯುತ್ತಿದೆ. ಆದರೂ ಈ ಭಾಗದ ಜನರ ನಿದ್ದೆಗೆಡಿಸಿರುವುದು ಇದೊಂದೇ ಚಾನಲ್ ಕಣ್ರಿ. ಹೌದು, ಈ ಚಾನಲ್ ಕೆಳಭಾಗದಲ್ಲಿ ವಾಸಿಸುವಂಥ ಜನರು ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ. ಇದು ನಿನ್ನೆಯ ಒಂದು ದಿನದ ಕಥೆಯಲ್ಲ ಕಣ್ರಿ. ಶಿವಮೊಗ್ಗದಲ್ಲಿ ಮಳೆ ಬಂತು ಎಂದರೆ ಈ ಭಾಗದ ಜನ ನಿದ್ದೆ ಮಾಡಿದ ಇತಿಹಾಸವಿಲ್ಲ. ಇಲ್ಲಿನ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಕಾಮಗಾರಿಯ ಅವೈಜ್ಞಾನಿಕತೆಯೇ ಈ ಭಾಗದ ಜನರ ಈ ಗೋಳಿಗೆ ಕಾರಣ. ಇನ್ನಾದರೂ ಸಂಬಂಧಪಟ್ಟವರು ಈ ನಿಟ್ಟಿನಲ್ಲಿ ಆ ಭಾಗದ ಜನತೆಗೆ ಆಗುತ್ತಿರುವಂಥ ತೊಂದರೆಗಳಿಂದ ಮುಕ್ತಿ ಕೊಡಿಸಬೇಕಾಗಿ ನಿಮ್ಮ CM23 ನ್ಯೂಸ್ ಚಾನಲ್ನಿಂದ ನಾವು ಆಗ್ರಹಿಸಿದ್ದೇವೆ. ನಿನ್ನೆ ಸ್ಥಳಕ್ಕೆ ಸ್ಥಳೀಯ ಶಾಸಕ ಚನ್ನಬಸಪ್ಪ ದೌಡಾಯಿಸಿದ್ದಾರೆ. ಹೌದು ಕಣ್ರಿ, ಶಾಸಕರು ಇಲ್ಲಿ ದೌಡಾಯಿಸಿದ್ದು ಉತ್ತಮ ಕಾರ್ಯವೇ ಇದ್ದರು. ಇಲ್ಲಿನ ಜನತೆಗೆ ಸಂಪೂರ್ಣವಾಗಿ ತೊಂದರೆ ಆಗದಂತೆ ಮುಂದೆ ಕ್ರಮ ಕೈಗೊಳ್ಳಬೇಕೆಂದು CM23 ನ್ಯೂಸ್ ಚಾನಲ್ನಿಂದ ಸ್ಥಳೀಯ ಶಾಸಕ ಚನ್ನಬಸಪ್ಪನವರಿಗೆ ನಾವು ಈ ಮೂಲಕ ಕೇಳುತ್ತಿದ್ದೇವೆ. ಆ ಭಾಗದ ಜನರ ಆ ನೋವಿನ ಕೊರತೆ, ಆ ನಿನ್ನೆ ರಾತ್ರಿಯ ಮಳೆ, ನಿನ್ನೆ ರಾತ್ರಿ ಇದೇನು ಮೊದಲ ಮಳೆಯಲ್ಲ, ಮಳೆ ಅತಿಯಾಗಿ ಬಂದಾಗಲೆಲ್ಲ ಈ ಭಾಗದ ಜನರು ಮಳೆಯ ಬವಣೆಗೆ ಬೇಸತ್ತಿದ್ದಾರೆ ಕಣ್ರಿ. ಅಲ್ಲಿನ ಮಕ್ಕಳು, ಮರಿಗಳು, ಪ್ರಾಣಿ ಪಕ್ಷಿಗಳು, ಜಾನುವಾರುಗಳು ಕಥೆ ಏನ್ರಿ. ಈ ಚಾನಲ್ ಕೆಳಭಾಗದಲ್ಲಿ ವಾಸಿಸುವಂಥ ಈ ಜನರ ನೋವಿಗೆ ಅಲ್ಲಿನ ಶಿವಮೊಗ್ಗದ ಸ್ಥಳೀಯ ಆಡಳಿತ ಹಾಗೂ ಶಿವಮೊಗ್ಗದ ಮಹಾನಗರ ಪಾಲಿಕೆ ಹಾಗೂ ಅಲ್ಲಿನ ಜನಪ್ರತಿನಿಧಿಗಳು ಒಮ್ಮೆ ಯೋಚಿಸಬೇಕಿತ್ತಂದ್ರೆ ಇನ್ನಾದರೂ ಇವರಿಗೊಂದು ಶಾಶ್ವತವಾದ ಪರಿಹಾರವನ್ನು ಒದಗಿಸುವಂಥ ಕೆಲಸ ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಕಾರ್ಪೊರೇಟ್ಗಳು ಹಾಗೂ ಸ್ಥಳೀಯ ಆಡಳಿತ ನೆರವೇರಿಸಬೇಕು. ಈ ಜನರ ನೋವು ಶಾಶ್ವತವಾಗಿ ಪರಿಹಾರವಾಗಬೇಕೆಂದು ನಮ್ಮ CM23 ನ್ಯೂಸ್ ಚಾನಲ್ನಲ್ಲಿ ನಾವು ಆಗ್ರಹಿಸುತ್ತಿದ್ದೇವೆ. ನೋಡ್ರಿ, ಶಿವಮೊಗ್ಗದ ಒಂದು ಮಳೆಗೆ ಅಲ್ಲಿನ ಜನ ಹೈರಾಣಾಗುತ್ತಿದ್ದಾರೆ ಎಂದರೆ ನಮಗೆ ಎಷ್ಟೊಂದು ಬೇಸರವಾಗುವ ಸಂಗತಿಯನ್ನು ಇದು. ಶಿವಮೊಗ್ಗ ಇಂದು ಬೆಳೆಯುತ್ತಿದೆ, ಸ್ಮಾರ್ಟ್ ಸಿಟಿಯಾಗಿ ಹೊರಹೊಮ್ಮುತ್ತಿದೆ. ಹೀಗಿರುವಾಗ ಇಲ್ಲಿನ ಚಾನಲ್ ಕೆಳಭಾಗದ ಜನರ ಗತಿಯೇನ್ರಿ, ಒಮ್ಮೆ ಯೋಚಿಸಬೇಕಲ್ವೇನ್ರಿ ರಾಜಕಾರಣಿಗಳು ನೀವು. ಧನ್ಯವಾದಗಳು. CM23 ನ್ಯೂಸ್ ಚಾನಲ್ನಲ್ಲಿ ನಾವು ಇದನ್ನು ಪ್ರಸಾರಿಸುತ್ತಿದ್ದೇವೆ. ಇನ್ನಾದರೂ ಇಲ್ಲಿನ ಸ್ಥಳೀಯ ನಾಗರಿಕರಿಗೆ ನೆಮ್ಮದಿಯಾಗಿ ಬದುಕುವಂಥ ಜೀವನ ಕೊಡಿ ಎಂದು CM23 ನ್ಯೂಸ್ ಚಾನಲ್ನಲ್ಲಿ ನಾವು ಆಗ್ರಹಪಡಿಸಿದ್ದೇವೆ. ಧನ್ಯವಾದಗಳೊಂದಿಗೆ ಇಲ್ಲಿ ಮನೇಲೆಲ್ಲ ಐಟಮು ಎಲ್ಲ ಫ್ರಿಜ್ ಎಲ್ಲ ಫುಲ್ ಆಗತ್ತೆ, ಮನೆ ಪೂರ್ತಿ ತುಂಬಾಗತ್ತೆ.
ಮೊಬೈಲ್ ಲ್ಯಾಪ್ಟಾಪ್ ಹಾಂ ಎಲ್ಲ ಸೌಂಡ್ ಅದು ಎತ್ತಿ ಈಗ ಎತ್ತಿ ಭಾಳ ಕೊಟ್ಟದ ಸರ್ ವೆಟನರಿ ಕಾಲೇಜ್ ಇರೋಲ್ಲ ಸರಿ ಹಾಂ ಕಳಿಸಿ ಸರಿ ಸರಿ ಸರ್ ಕಳಿಸಿ ಈಗಿರೋದೇ ಬೈತಿದೆ ಕಾಪಾಡು ಬಿಟ್ಟರೆ ಯೂಟ್ಯೂಬ್ ಮಾಡ್ತೀವಿ ಕಟ್ ಕಟ್